ಇದು ಶರ್ಮಾ ಅವರ ಕುಟುಂಬ. ಇದರ ಯಜಮಾನ ರಾಮದೇವ್ ಶರ್ಮಾ. ಆದ್ರೆ ಈ ಮನೆಯ ನಿಜವಾದ ಜವಾಬ್ದಾರಿ ಶ್ರೀಮತಿ ಶರ್ಮಾ ಅವರ ಕೈಯಲ್ಲಿದೆ. ಅರೆ ಸೊಸೆ, ಹಾ ಅತ್ತೆ, ಹಾ ಅತ್ತೆ. ನಾನ್ ನಿಮ್ಮನ್ನಲ್ಲ, ರೀಮಾನ ಕರೆದಿದ್ದು. ಅವಳು ಮಾರ್ಕೆಟ್ಗೆ ಹೋಗಿದ್ದಾಳೆ ಸಾಮಾನ್ ತರೋಕೆ. ಸರಿ, ಹಾಗಾದ್ರೆ ಮಗಳೇ, ನೀನೇ ನನಗೆ ಚಾ ಮಾಡ್ಕೊಡು. ಮಾವ, ನಿಮ್ಗೂ ಚಾ ಬೇಕಾ? ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನನಗೂ ಸ್ವಲ್ಪ ಮಾಡ್ಕೊಡಿ. ಆಯ್ತು ಮಾವ. ಶ್ರೀಮತಿ ಶರ್ಮಾ ಅವ್ರಿಗೆ 4 ಜನ ಮಕ್ಕಳು, 4 ಜನ ಸೊಸೆಯಂದಿರು. ಆದ್ರೆ ಅವರು ಎಲ್ಲರಿಗೂ ಬೈತಿದ್ರು. ಪ್ರತಿ ತಿಂಗಳು ಮಕ್ಕಳ ಸಂಬಳ ಬರ್ತಾ ಇತ್ತು. ಅವರು ಪೂರ್ತಿ ಸಂಬಳನ ತಮ್ಮ ತಾಯಿ ಕೈಯಲ್ಲಿ ಕೊಡ್ತಾ ಇದ್ರು. ಅವರು ತಮ್ಮ ತಾಯಿ ಒಪ್ಪಿಗೆ ಇಲ್ದೆ ತಮಗೆ ಮತ್ತು ತಮ್ಮ ಹೆಂಡತಿಯರಿಗೆ ಏನೂ ಖರೀದಿ ಮಾಡ್ತಾ ಇರ್ಲಿಲ್ಲ. ಅಮ್ಮ, ತುಂಬಾ ದಿನದಿಂದ ಸುನೈನಾ ಹೊಸ ಸೀರೆ ಕೇಳ್ತಾ ಇದ್ದಾಳೆ. ಏನು, ನಾನು ಈ ತಿಂಗಳಾದ್ರೂ ಅವಳಿಗೆ ಒಂದು ಸೀರೆನ ಕೊಂಡ್ಕೊಳ್ಳ? ಇಲ್ಲ, ನೀನ್ ಸ್ಯಾರಿ ಖರೀದಿಸಿದ್ರೆ ನಿಮ್ಮೆಲ್ಲ ಅಣ್ಣಂದಿರ್ಗೂ ಮನಸ್ಸಾಗತ್ತೆ. ಹೀಗಾದ್ರೆ ಅವ್ರವ್ರ ಮನಸ್ ಪ್ರಕಾರ ಇರ್ತಾರೆ. ಸರಿ ಅಮ್ಮ. ಆ ಸಂಜೆ ಶ್ರೀಮತಿ ಶರ್ಮಾ ಮಾರ್ಕೆಟ್ಗೆ ಹೋಗಿ 4 ಸೀರೆ ಖರೀದಿಸಿದ್ರು. ಸೊಸೇಂದಿರಾ, ನೈನಾ, ಸುನೈನಾ, ರೀಮಾ, ಲತಾ, ಎಲ್ಲಿದ್ದೀರಾ ನೀವೆಲ್ಲ? ಹಾ ಬಂದೆ ಅತ್ತೆ. ನೈನಾ, ಇದ್ ನಿನಗೆ. ರೀಮಾ, ಇದ್ ನಿನಗೆ. ಲತಾ, ಇದ್ ನಿನಗೆ. ಮತ್ತೆ ಸುನೈನಾ ಮಗಳೇ, ಈ ಸಾರಿ ನಿನಗೆ. ತುಂಬಾ ಚೆನ್ನಾಗಿದೆ ಅತ್ತೆ. ಹಾ, ಎಷ್ಟು ಸುಂದರವಾಗಿದೆ. ನನಗಿಂತ ಸಾರಿನೇ ಬೇಕಿತ್ತು. ನೀವೆಲ್ಲರೂ ಹೋಗಿ ಊಟಕ್ಕೆ ರೆಡಿ ಮಾಡಿ. ಸುನೈನಾ, ನೀನ್ ನಿಲ್ಲು, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಆಯ್ತು ಅತ್ತೆ. 3 ಸೊಸೆಯಂದ್ರು ಹೊರಟೋದ್ರು. ಸುನೈನಾ, ನೀನ್ ಎಲ್ಲರಿಗಿಂತಲೂ ದೊಡ್ಡ ಸೊಸೆ. ನನ್ನಂತರ ಈ ಕುಟುಂಬನ ಒಂದಾಗಿಡೋ ಜವಾಬ್ದಾರಿ ನಿಂದು. ವಿಕ್ರಮ್ ನನಗಿದನ್ ತಿಳಿಸ್ದ, ನಿನಗ್ ಹೊಸ ಸಾರಿ ಬೇಕು ಅಂತ. ಆದ್ರೆ ನಾನದನ್ನ ತಿರಸ್ಕರಿಸಿದೆ. ಗೊತ್ತಾ ಯಾಕಂತ? ಇಲ್ಲ ಅತ್ತೆ. ಒಂದ್ ವೇಳೆ ಅವ್ನ್ ನಿನಗ್ ಸಾರಿ ತಂದ್ಕೊಟ್ಟಿದ್ರೆ ನಾಳೆ ರವಿ ಕೂಡ ಅವನ್ ಹೆಂಡತಿಗೆ ಚಿನ್ನ ತಂದ್ಕೊಡ್ಬಹುದು. ಈ ತರ ಮನೆ ಸಮತೋಲನ ಹಾಳಾಗತ್ತೆ. ನೀವು 4 ಜನ ಸೊಸೆಯಂದಿರು, ನೀವು 4ರಲ್ಲಿ 4 ಜನರು ನನಗ್ ಸಮಾನರು. ಅದಕ್ಕಾಗಿ ನಾನ್ ನಿಮ್ 4 ಜನಕ್ ಸ್ಯಾರಿ ಖರೀದಿ ಮಾಡ್ದೆ. ಇವತ್ತಿಂದ ನಿಮ್ಗೇನಾದ್ರೂ ಬೇಕಾದ್ರೆ ನನಗೇ ಹೇಳು, ವಿಕ್ರಮ್ಗೆ ಬೇಡ. ಹಾಗುದಾದ್ರೆ ಆದಷ್ಟು ಬೇಗ ಜವಾಬ್ದಾರಿ ಹೊತ್ಕೋ. ಆಯ್ತತ್ತೆ. ಶ್ರೀಮತಿ ಶರ್ಮಾರವರು ತನ್ನ ದೊಡ್ಡ ಸೊಸೆಗೆ ಪ್ರೀತಿಯಿಂದ ಜವಾಬ್ದಾರಿಯನ್ನ ತಿಳಿಸಿದ್ರು. ಸ್ವಲ್ಪ ತಿಂಗಳ ನಂತರ ರೀಮಾಗೆ ಒಂದು ಆಕ್ಸಿಡೆಂಟ್ ಆಯ್ತು. ಮತ್ತೆ ಅವಳ ಕೈಗೆ ಫ್ರಾಕ್ಚರ್ ಆಯ್ತು. ಹಾಗಾಗಿ ಶ್ರೀಮತಿ ಶರ್ಮಾರವರೇ ರೀಮಾಗೆ ತಮ್ಮ ಕೈಯಿಂದ ಊಟ ಮಾಡಿಸ್ತಾ ಇದ್ರು. ನೈನಾ ವಿದ್ಯಾವಂತೆ, ಅವಳಿಗೆ ಕೆಲಸ ಮಾಡೋ ಆಸೆ ಇತ್ತು. ಮತ್ತ ಅವಳ ಗಂಡ ಬ್ರಿಜೇಶ್ ಹತ್ರ ಯಾವಾಗ್ಲೂ ಜಗಳ ಮಾಡ್ತಾ ಇದ್ಲು. ಅಮ್ಮ, ಈಗ ನೀವೇ ಇವಳಿಗೆ ಅರ್ಥ ಮಾಡಿಸಿ. ಇವಳಿಗೆ ಕೆಲಸ ಮಾಡೋ ಅವಶ್ಯಕತೆ ಏನಿದೆ? ನೈನಾ ಕೆಲಸ ಮಾಡಿದ್ರೆ ಅದ್ರಲ್ಲೇನ್ ತಪ್ಪು? ಅವಳಿಗೆ ಮನಸ್ಸಿದ್ರೆ ಕೆಲಸ ಮಾಡೋಕ್ ಬಿಟ್ಬಿಡು. ಈ ತರ ಶ್ರೀಮತಿ ಶರ್ಮಾರಿಂದಾಗಿ ನೈನಾ ಕೆಲಸ ಮಾಡಿ ತನ್ನ ಆಸೆಗಳನ್ನ ಈಡೇರಿಸಿಕೊಳ್ಳಲು ಅವಕಾಶ ಸಿಕ್ತು. ಮತ್ತು ಲತಾಗೆ ಅಡಿಗೆ ಮಾಡುವ ಹುಚ್ಚಿತ್ತು. ಇದರಿಂದ ಶ್ರೀಮತಿ ಶರ್ಮಾ ಅವಳಿಗೆ ತರತರದ ಅಡಿಗೆ ಮಾಡಲು ಹೇಳ್ಕೊಟ್ರು. ಇವತ್ತು ಶ್ರೀಮತಿ ಶರ್ಮಾರವರ 50 ವರ್ಷದ ಜನ್ಮದಿನ. ಸೊಸೆ, ಅತ್ತೆ, ಈಗ ನೀವು ಇಲ್ಲಿ ಕೂತ್ಕೊಳ್ಳಿ. ಆದ್ರೆ ನಂಗೆ ಯಾರಾದ್ರೂ ಹೇಳ್ತೀರಾ ಇಲ್ಲೇನಾಗ್ತಾ ಇದೆ ಅಂತ? ಹೇಳ್ತೀವಿ. ಶ್ರೀಮತಿ ಶರ್ಮಾ ಅವರು ಸೊಸೆಯಂದಿರೆಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ರು. ಹ್ಯಾಪಿ ಬರ್ತ್ಡೇ ಶ್ರೀಮತಿ ಶರ್ಮಾ. ಧನ್ಯವಾದ. ಈ ಚಿಕ್ಕ ಉಡುಗೊರೆ ನಮ್ 4 ಸೊಸೆಯಂದಿರ ಕಡೆಯಿಂದ ನಮ್ ಪ್ರೀತಿಯ ಅತ್ತೆಯವರಿಗೆ. ಆ ಉಡುಗೊರೆಯಲ್ಲಿ ಶ್ರೀಮತಿ ಶರ್ಮಾರವರ ಭಾವಚಿತ್ರ ಇತ್ತು. ಅದ್ರಲ್ಲಿ ಬರ್ದಿತ್ತು ಅಮ್ಮ ಅಂತ. ನಿಜ ಹೇಳ್ಬೇಕು ಅಂದ್ರೆ ಇವ್ರು ನಮ್ಗೆ ಅತ್ತೆ ಅಲ್ಲ, ಬದಲಾಗಿ ಅಮ್ಮ. ಇದನ್ನೆಲ್ಲ ಕೇಳಿ ಶ್ರೀಮತಿ ಶರ್ಮಾರವರು ಭಾವುಕರಾದ್ರು. ಅವ್ರ ಕಣ್ಣಲ್ಲಿ ಖುಷಿಯಿಂದ ಕಣ್ಣೀರ್ ಬಂದ್ವು. ಅವರು 4 ಸೊಸೆಯಂದಿರನ್ನ ತಪ್ಕೊಂಡ್ರು. ಇದು ದುರ್ಗಾದೇವಿಯ ಕತೆ. ತನ್ನ ಗಂಡ ಸತ್ತ ನಂತರ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ತನ್ನ ತಲೆ ಮೇಲೆ ಹೊತ್ತಳು. ದುರ್ಗಾದೇವಿಗೆ 3 ಮಕ್ಕಳಿದ್ದರು, ಓಂ, ಜೈ ಮತ್ತು ಜಗದೀಶ್.
ಓಂ ದೊಡ್ಡ ವಿದ್ವಾಂಸನಾಗಿದ್ದ. ಅವನಿಗೆ ವೇದಗಳ ಜ್ಞಾನವಿತ್ತು. ಜೈ ಒಬ್ಬ ವ್ಯಾಪಾರಿಯಾಗಿದ್ದ ಮತ್ತು ಜಗದೀಶ್ ರೈತನಾಗಿದ್ದ. ಅವನು ದುರ್ಗಾದೇವಿಯ ತೋಟದಲ್ಲಿ ಬೆಳೆಗಳನ್ನು ಬೆಳೆಯುತ್ತಿದ್ದ. ಸಮಯದ ಜೊತೆಗೆ ದುರ್ಗಾದೇವಿಯು ತನ್ನ 3 ಜನ ಮಕ್ಕಳಿಗೂ ಮದುವೆ ಮಾಡಿದಳು. ಸೊಸೆಯಂದಿರು ಬಂದ ಮೇಲೆ ಮನೆಯಲ್ಲಿ ಏರುಪೇರುಗಳು ನಡೆಯುತ್ತಲೇ ಇದ್ದವು. ಆದರೆ ದುರ್ಗಾದೇವಿ ಇಂತಹ ಮಾತುಗಳಿಗೆ ಮಹತ್ವವನ್ನು ನೀಡುತ್ತಿರಲಿಲ್ಲ. ಹೀಗೆ ಒಂದು ದಿನ ಈ 3 ಜನರ ಜಗಳ ತುಂಬಾ ಬೆಳೆಯಿತು. ಜಗದೀಶನ ಹೆಂಡತಿ ಜಗದೀಶನೆಡೆಗೆ ಹೋದಳು. ಈ ಮನೇಲಿ ಎಲ್ಲರೂ ತಿಂತಾ ಇರೋದು ನೀವು ಬೆಳೆಸಿದ್ದೇನೆ ತಾನೇ? ಹೌದು. ಅದಕ್ಕೆ ನಿಮ್ಮಮ್ಮನ ಹತ್ರ ನೀವು ನಿಮ್ಮ ಭಾಗನ ಕೇಳಿ. ಎಲ್ಲರೂ ಸ್ವಲ್ಪ ಕಷ್ಟಪಟ್ಟು ನೋಡ್ಲಿ ಬಿಡಿ, ಆಗ ನಿಮ್ಮ ಕಷ್ಟ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಜಗದೀಶನು ತನ್ನ ಹೆಂಡತಿಗೆ ಅರ್ಥೈಸಲು ಪ್ರಯತ್ನ ಪಟ್ಟನು. ಆದರೆ ಅವಳು ಅರ್ಥ ಮಾಡಿಕೊಳ್ಳಲಿಲ್ಲ. ಕೊನೆಗೆ ಜಗದೀಶನು ತನ್ನ ಅಮ್ಮನೆಡೆಗೆ ಹೋದನು. ಅಮ್ಮ, ಈ ದಿನದ ಜಗಳದಿಂದ ಸಾಕಾಗೋಗಿದೆ. ನಾವೆಲ್ಲರೂ ಏನ್ ಹೇಳ್ತೀವಿ ಅಂದ್ರೆ ನೀವು ಆಸ್ತಿನ ಭಾಗ ಮಾಡೋದೇ ಒಳ್ಳೇದು ಅನ್ಸುತ್ತೆ. ಹೌದಮ್ಮ, ಇದೇ ಸರಿ ಅನ್ಸುತ್ತೆ ನನಗೆ. ನನಗೂ ಒಪ್ಪಿಗೆ ಇದೆ. ದುರ್ಗಾದೇವಿಯು ತನ್ನ 3 ಜನ ಮಕ್ಕಳನ್ನು ದಿಟ್ಟಿಸಿ ನೋಡಿದಳು. ಆಮೇಲೆ ಹೇಳಿದಳು, ಸರಿ, ನಿಮ್ಗೆಲ್ಲ ಇದೇ ಬೇಕು ಅನ್ನೋದಾದ್ರೆ ನಾನು ಈ ಮನೇನ ಭಾಗ ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಾವು ಸಂಪೂರ್ಣ ಪರಿವಾರ ಸಮೇತರಾಗಿ ಗಂಗಾಗ್ ಹೋಗಿ ಡುಬ್ಕಿ ಹಾಕಿ ಬರೋಣ. ಆಗ ವಾಪಸ್ ಬಂದ್ಮೇಲೆ ನಿಮ್ಮೆಲ್ಲರಿಗೂ ನಿಮ್ಮ ಪಾಲನ್ನ ಕೊಡ್ತೀನಿ ನಾನು. 3 ಜನ ಅಣ್ಣ ತಮ್ಮಂದಿರು ಒಪ್ಪಿಕೊಂಡರು. ಕೆಲವು ದಿನಗಳ ನಂತರ ಅವರೆಲ್ಲ ತೀರ್ಥಯಾತ್ರೆಗೆ ಹೊರಟರು. ಓಂ ತನ್ನ ದುಡ್ಡಿನ ಚೀಲವನ್ನು ತನ್ನ ತಾಯಿಗೆ ನೀಡಿದ. 2 ದಿನಗಳ ಪ್ರಯಾಣದ ನಂತರ ಅವರು ಒಂದು ದೇವಸ್ಥಾನಕ್ಕೆ ತಲುಪಿದರು. ಎಲ್ಲರೂ ಆ ಭಗವಂತನ ದರ್ಶನ ಮಾಡಿದರು. ತದನಂತರ ಎಲ್ಲರೂ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಲು ಹೋದರು. ಹೀಗೆ ದುರ್ಗಾದೇವಿಯು ಮುಳುಗಿ ಎದ್ದಾಗ ಅವಳು ತನ್ನ ಕೈಯಲ್ಲಿದ್ದ ಚೀಲವನ್ನು ಕೈಬಿಟ್ಟಳು. ಹೀಗೆ ಎಲ್ಲರೂ ಮುಳುಗಿದರು ಹಾಗೂ ಗಂಗೆಯ ತೀರದಲ್ಲಿ ಕುಳಿತುಕೊಂಡರು. ತೀರ್ಥಯಾತ್ರೆನೂ ಆಯ್ತು, ಗಂಗಾ ನದಿ ಸ್ನಾನನೂ ಆಯ್ತು. ಈಗ ಮನೆಗೆ ವಾಪಸ್ ಹೋಗಿ ಆಸ್ತಿ ಭಾಗ ಮಾಡೋದೊಂದು ಉಳಿತು. ಹಾ, ಹೋಗೋಣ. ಆದ್ರೆ ಏನಾಯ್ತಮ್ಮ? ಆದ್ರೆ ಹಣ ಇದ್ದಿದ್ ಚೀಲ ಎಲ್ಲಿ ಹೋಯ್ತು? ನಿನ್ನ ಹತ್ರನೇ ಇತ್ತಲ್ಲಮ್ಮ. ಹಾ, ನನ್ನ ಹತ್ರನೇ ಇತ್ತು. ಆದ್ರೆ ಈಗೆಲ್ ಹೋಯ್ತು? ಗಂಗಾ ನದಿಯಲ್ಲಿ ಹರ್ಕೊಂಡು ಹೋಯ್ತಾ ಹೆಂಗೆ? ಆದ್ರೀಗ ನಾವೇನ್ ಮಾಡೋದು? ನಮ್ ಹತ್ರ ದುಡ್ಡೇ ಇಲ್ವಲ್ಲ. ಈಗ ನಾವೀಗ ಮನೆಗೆ ಹೇಗ್ ಹೋಗೋದು? ಚಿಂತೆ ಮಾಡ್ಬೇಡಿ, ನನಗೆ 3 ಜನ ಮಕ್ಕಳಿದ್ದಾರೆ. ಇವ್ರೇನಾದ್ರೂ ಮಾಡೇ ಮಾಡ್ತಾರೆ. ಓಂ, ಜೈ, ಜಗದೀಶ್, ನಾವು ಇಲ್ಲೇ ಕಾಯ್ತಾ ಇರ್ತೀವಿ. ನೀವು ಹೋಗಿ ಸ್ವಲ್ಪ ದುಡ್ಡನ್ನ ತಗೊಂಡ್ ಬನ್ನಿ ಎಲ್ಲಿಂದಾದ್ರೂ. ಆಯ್ತಮ್ಮ. 3 ಜನ ಅಣ್ಣ ತಮ್ಮಂದಿರು 3 ದಿಕ್ಕಿನಲ್ಲಿ ಹೊರಟರು. ಓಂ ಒಂದು ಹಳ್ಳಿಯನ್ನು ತಲುಪಿದನು. ಅಲ್ಲಿ ಒಬ್ಬ ಮನುಷ್ಯ ಅಳುವುದನ್ನು ಕಂಡನು. ಏನಾಯ್ತಣ್ಣ? ನಮ್ ತಂದೆ ಇರೋ ಬರೋ ಆಸ್ತಿನೆಲ್ಲ ನಮ್ 4 ಜನ ಅಣ್ಣ ತಮ್ಮರಲ್ಲಿ ಸಮಾನವಾಗಿ ಹಂಚಿದ್ರು, ಬೆಕ್ಕೊಂದನ್ನ ಬಿಟ್ಟು. ಅದಕ್ಕೆ ಸರ್ಪಂಚ್ ಹೇಳಿದ್ರು, ಆ ಬೆಕ್ಕಿನ ಒಂದೊಂದು ಕಾಲು ನಮ್ 4 ಜನರದು ಅಂತ. 2 ದಿನ ಮುಂಚೆ ಆ ಬೆಕ್ಕಿಗಿರೋ ನನ್ನ ಭಾಗದ ಕಾಲಿಗೆ ಏಟಾಗಿತ್ತು. ನಾನು ಆ ಕಾಲಿಗೆ ತುಪ್ಪ ಹಚ್ಚಿದ ಬಟ್ಟೆ ಸುತ್ತಬಿಟ್ಟೆ. ಬೆಕ್ಕು ಆ ಬಟ್ಟೆನ ಸುತ್ತಕೊಂಡು ಹೊಲೆ ಹತ್ರ ಹೋಯ್ತು. ಆ ಬಟ್ಟೆಗೆ ಬೆಂಕಿ ಹತ್ತೋಯ್ತು. ಆಮೇಲೆ ನೋಡ್ತಿದ್ದಂಗೆ ಆ ಬೆಕ್ಕು ಎಷ್ಟೊಂದು ಮನೆಗಳನ್ನ ಸುಟ್ಬಿಡ್ತು. ನಾನ್ ನೋಡಿದ್ರೆ ಬಡವ, ಅವ್ರಿಗೆಲ್ಲ ಪರಿಹಾರದ ಹಣ ಕೊಡಬೇಕು. ಈಗ ನೀನೇ ಹೇಳು, ನಾನು ಏನ್ ಮಾಡ್ಲಿ? ನಾನ್ ನಿನ್ ಸಮಸ್ಯೆಗೆ ಪರಿಹಾರ ಹುಡುಕೊಟ್ರೆ ನೀನ್ ನನಗೇನ್ ಕೊಡ್ತೀಯಾ? ನನ್ನ ಹತ್ರ 4 ಎತ್ತಿನ ಗಾಡಿಗಳಿದೆ, ಅದ್ರಲ್ಲಿ 2 ನಾನು ನಿನಗೆ ಕೊಟ್ಬಿಡ್ತೀನಿ. ಸರಿ, ಹಾಗಾದ್ರೆ ನೀನ್ ನಿನ್ 3 ಜನರ ತಮ್ಮಂದ್ರನ್ನ ಮತ್ತು ಊರ್ ಜನರನ್ನೆಲ್ಲ ಒಂದ್ ಕಡೆ ಸೇರಿಸು. ಎಲ್ಲಾ ಗ್ರಾಮಸ್ಥರು ಒಂದು ಮರದ ಕೆಳಗೆ ಸೇರಿದರು. ಮದನ್ ಬೆಕ್ಕಿನ ತನ್ನ ಭಾಗದ ಕಾಲಿಗೆ ಬಟ್ಟೆ ಕಟ್ಟಿದ್ದು ಸತ್ಯನಾ? ಅವನ್ ಬಟ್ಟೆ ಯಾಕೆ ಕಟ್ಟಿದ್ದ? ಯಾಕಂದ್ರೆ ಬೆಕ್ಕಿನ ಆ ಕಾಲಿಗೆ ಏಟಾಗಿತ್ತಪ್ಪ. ಹಾಗಾದ್ರೆ ಆ ಬೆಕ್ಕು ಆ ಕಾಲಿನಿಂದ ಸರಿಯಾಗಿ ನಡೆಯಕ್ ಆಗ್ತಾನೆ ಇರ್ಲಿಲ್ಲ. ಮತ್ತೆ ಹೇಗ್ ನಡೀತು? ಯಾಕಂದ್ರೆ ಅದರ ಮಿಕ್ಕ 3 ಕಾಲ್ಗಳು ಚೆನ್ನಾಗಿದ್ವಪ್ಪ, ಅದಕ್ಕೆ ಅದು ನಡೆಯಕ್ ಸಾಧ್ಯ ಆಯ್ತು. ಅಂದ್ರೆ ಅದರ ಮಿಕ್ಕ 3 ಕಾಲ್ಗಳು ಚೆನ್ನಾಗಿದ್ವು. ಇದ್ರ ಕಾರಣದಿಂದ ಬೆಕ್ಕು ಊರ್ಗೆಲ್ಲ ಬೆಂಕಿ ಹಚ್ಚಿತು. ಆದ್ದರಿಂದ ಪರಿಹಾರ ಈ 3 ಕಾಲ್ಗಳು ಒಡೆಯರಾದ ಇವ್ರು ಕಟ್ಬೇಕು, ಮದನ್ ಅಲ್ಲ. ನೀನ್ ಹೇಳ್ತಿರೋ ಮಾತು ಸರಿಯಾಗೇ ಇದೆ. ಓಂ ಮದನ್ನ ಸಮಸ್ಯೆಯನ್ನು ಬಗೆಹರಿಸಿದ ಮತ್ತು ಅವನಿಗೆ 2 ಎತ್ತಿನ ಗಾಡಿಗಳು ದೊರಕಿದವು. ಜೈ ಒಂದು ನದಿಯ ತೀರಕ್ಕೆ ತಲುಪಿದ. ಅಲ್ಲಿ ರಾಜ ಒಂದು ಘೋಷಣೆ ಮಾಡುತ್ತಿದ್ದರು. ಯಾವ ವ್ಯಕ್ತಿ
ನನಗೆ ಈ ಆನೆಯ ಭಾರ ಹೇಳ್ತಾನೋ ನಾನು ಅವನಿಗೆ 1,000 ಬಂಗಾರದ ನಾಣ್ಯಗಳು ಉಡುಗೊರೆ ಹಾಕ್ಕೊಡ್ತೀನಿ. ಜೈ ತಕ್ಷಣ ರಾಜನ ಬಳಿಗೆ ಹೋದ. ಮಹಾರಾಜರೇ, ನಾನಿದನ್ ಮಾಡಬಲ್ಲೆ, ಆದ್ರೆ ಇದಕ್ಕೋಸ್ಕರ ನನಗೆ ಒಂದು ದೋಣಿ ಮತ್ತು ಬಹಳಷ್ಟು ಬೇಳೆ ಮೂಟೆಗಳು ಬೇಕಾಗುತ್ತೆ. ಸರಿ. ರಾಜನು ಜೈಗೆ ಒಂದು ದೋಣಿಯನ್ನು ನೀಡಿದ. ಈಗ ಈ ದೋಣಿನ ನದಿಗೆ ಇಳಿಸಿ, ಅದರಲ್ಲಿ ಆನೆನ ಕೂರಿಸಿ. ಸೈನಿಕರು ಆನೆಯನ್ನು ದೋಣಿಯಲ್ಲಿ ಕೂರಿಸಿದರು. ಆಮೇಲೆ ಜೈ ಇಜ್ಜಿಲಿನಿಂದ ಒಂದು ಗುರುತು ಮಾಡಿದ, ದೋಣಿ ನದಿಯಲ್ಲಿ ಮುಳುಗಿರುವವರೆಗೂ. ಈಗ ಆನೆನ ದೋಣಿಯಿಂದ ಆಚೆ ತೆಗಿರಿ. ಈ ದೋಣಿಯಲ್ಲಿ ಬೇಳೆ ಮೂಟೆಗಳನ್ನ ತುಂಬಿಸಿ. ಸೈನಿಕರು ಆನೆಯನ್ನು ಆಚೆ ತೆಗೆದರು ಹಾಗೂ ದೋಣಿಯಲ್ಲಿ ಬೇಳೆಗಳ ಚೀಲವನ್ನು ತುಂಬುತ್ತಾ ಹೋದರು. ಗುರುತಿನ ಮಟ್ಟ ಮುಳುಗುವವರೆಗೂ. ಸಾಕು ಸಾಕು ಸಾಕು, ಈಗಿಲ್ಲಿರೋ ಬೇಳೆ ಮೂಟೆಗಳನ್ನೆಲ್ಲ ತೂಕ ಮಾಡಿ ನೋಡ್ರಿ. ಸೈನಿಕರು ಬೇಳೆಗಳ ತೂಕ ಹಾಕಿದರು. ಮಹಾರಾಜರೇ, 3,000 ಕಿಲೋ. ಹಾಗಾದ್ರೆ ಮಹಾರಾಜರೇ, ಈ ಆನೆಯ ಭಾರ 3,000 ಕಿಲೋ. ತುಂಬಾ ಒಳ್ಳೆ ಕೆಲ್ಸ ಜೈ. ತಗೋ ನಿನ್ನ 1,000 ಬಂಗಾರದ ನಾಣ್ಯ. ಜೈಗೆ 10,000 ಚಿನ್ನದ ನಾಣ್ಯಗಳು ದೊರಕಿದವು. ಜಗದೀಶನು ಒಂದು ತೋಟವನ್ನು ತಲುಪಿದ. ಅಲ್ಲಿ ಸ್ವಲ್ಪ ಜನ ಮಾತನಾಡುತ್ತಿದ್ದರು. ಏನ್ ಸಮಸ್ಯೆ ಇದೆ? ಈ ಗದ್ದೆಯಲ್ಲಿ ನೀರು ಹರಿತ ಹೆಂಗಿದೆ ಅಂದ್ರೆ ಯಾವುದು ಬೆಳೆ ನಿಲ್ಲೋದೇ ಇಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಾನೀ ಸಮಸ್ಯೆಗೆ ಪರಿಹಾರ ಕಂಡಿಡಿಬಲ್ಲೆ, ಆದ್ರೆ ನನಗೇನ್ ಸಿಗುತ್ತೆ? ನಾನ್ ನಿನಗೆ 2 ಮೂಟೆ ಅಕ್ಕಿ ಮತ್ತೆ 2 ಮೂಟೆ ಬೇಳೆ ಕೊಡಬಲ್ಲೆ. ಸರಿ, ನನಗೆ ತುಂಬಾ ತೆಂಗಿನಕಾಯಿಗಳ ಸಿಪ್ಪೆಗಳು ಬೇಕಾಗುತ್ತೆ. ಕೊಡೋಣ. ಜಗದೀಶನು ಎಳನೀರಿನ ಚಿಪ್ಪಿನೊಳಗಡೆ ಬೆಳೆಯನ್ನು ನೆಟ್ಟನು ಮತ್ತು ಅವುಗಳನ್ನು ನೆಂದಿರೋ ಮಣ್ಣಿನಲ್ಲಿ ಬಿತ್ತಿದನು. ಅದೇ ರೀತಿ ಅವನು ಭತ್ತವನ್ನು ಸಣ್ಣ ತುಂಡಾಗಿ ಬಿತ್ತಿದನು. ಈಗ ಇದೇ ತರ ಎಲ್ಲ ಗದ್ದೆಯಲ್ಲೂ ನಾಟಿ ಮಾಡಿ. ಜಗದೀಶನಿಗೆ 2 ಚೀಲ ಭತ್ತ ದೊರೆಯಿತು. 3 ಜನ ಅಣ್ಣ ತಮ್ಮಂದಿರು ತನ್ನ ತಾಯಿಯ ಬಳಿಗೆ ಹೊರಟರು. ತಗೋಮ್ಮ, 2 ಎತ್ತಿನ ಬಂಡಿ. ಇದು 1,000 ಬಂಗಾರದ ನಾಣ್ಯ ಮತ್ತೆ ಇವು 2 ಮೂಟೆ ಅಕ್ಕಿ ಬೇಳೆ. ನೀವು 3 ಜನ ಸೇರಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದೀರಾ. ಜಗದೀಶ್, ನಿನಗನ್ಸುತ್ತೆ ನೀನೊಬ್ನೇ ಈ ಮನೇನ ನಡೆಸ್ತಾ ಇದೀಯಾ ಅಂತ. ಆದ್ರೆ ಆತರ ಅಲ್ಲ. ನೋಡು, ಓಂ ಗಾಡಿ ತಗೊಂಡ್ ಬಂದ, ಜೈ ಚಿನ್ನದ ನಾಣ್ಯಗಳನ್ನ, ಮತ್ತೆ ನೀನು ಧಾನ್ಯವನ್ನ. ನನಗೆ ಅರ್ಥ ಆಯ್ತಮ್ಮ. ಈಗ ಹೇಳಿ, ನೀವು ಬೇರೆ ಬೇರೆ ಆಗ್ತೀರಾ ಅಂತ? ಇಲ್ಲ ಅಮ್ಮ, ನಮ್ಗೆ ಅರ್ಥ ಆಗೋಯ್ತು. ನಾವು ಬೇರೆ ಬೇರೆನೆ, ಆದ್ರೆ ಜೊತೆಲಿದ್ರೇನೆ ಸಂಪೂರ್ಣ ಅಂತ. ಒಳ್ಳೇದಾಯ್ತು. ಹೀಗೆ ದುರ್ಗಾದೇವಿಯು ಆಸ್ತಿ ಭಾಗ ಮಾಡುವುದನ್ನು ತಡೆದಳು. ಹೀಗೆ 3 ಜನಕ್ಕೂ ಅವರ ಮೌಲ್ಯವನ್ನು ತಿಳಿಸಿದಳು. ಹೀಗೆ ಮಕ್ಕಳೇ, ಈ ಕತೆ ನಮಗೇನನ್ನು ತಿಳಿಸುತ್ತೆಂದರೆ, ನಾವು ಯಾವಾಗಲೂ ಎಲ್ಲರ ಜೊತೆ ಪ್ರೀತಿಯಿಂದ ಬದುಕಬೇಕು. ಈ ಕಥೆಯ ಪ್ರಾರಂಭ ಇವತ್ತಿಗೆ ಸರಿಯಾಗಿ 15 ವರ್ಷಗಳ ಹಿಂದೆ ಶುರುವಾಗಿದ್ದು. ಆಗ ಗಿರಿಧರ್ ಮತ್ತೆ ವಿಕ್ರಮ್ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ರು. ವಿಕ್ರಮಣ್ಣ, ನನ್ನ ಮಗಳಿಗೀಗ 5 ವರ್ಷ ಆಗಿದೆ. ನನಗೆ ಈಗ್ಲಿಂದನೇ ಮುಂದೆ ಅವಳ ಮದುವೆ ಹೇಗ್ ಮಾಡೋದು ಅಂತ ಚಿಂತೆ ಆಗಿದೆ. ಅಯ್ಯಯ್ಯೋ, ಅವಳಿನ್ನೂ ಚಿಕ್ಕ ಹುಡುಗಿ ಕಣ. ಇದು ನಿಮ್ಗೆ ಹೇಗೆ ಅರ್ಥ ಆಗತ್ತೆ? ನಿಮ್ಗಂತೂ ಮಗ ಇರೋದಲ್ವಾ. ಆದ್ರೆ ನನ್ಗೆ ಈಗ್ಲಿಂದನೇ ಅವಳ ಮದುವೆಗೆ ದುಡ್ಡನ್ನ ಎತ್ತಿಡ್ಬೇಕಾಗತ್ತೆ. ಅಯ್ಯೋ, ನಿನ್ನ ಮೈತ್ರಿ ಕೂಡ ನನಗೆ ಮಗಳಿದ್ದಂಗೆ ಕಣೋ. ಮತ್ತೆ ನೀನು ನಮ್ಮ ಸ್ನೇಹಕ್ಕೆ ವಿರುದ್ಧವಾಗಿ ಮಾತಾಡೋದನ್ನ ನಿಲ್ಸು. ಏನು ಹಂಗಂದ್ರೆ? ಅದೇನು ಅಂದ್ರೆ, ನನ್ನ ಮಗ ಗೋಪಾಲ್ನ ಮದ್ವೆನ ನಿನ್ನ ಮಗಳು ಮೈತ್ರಿ ಜೊತೆಗೇನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಗಿರಿಧರ್ ವಿಕ್ರಮನನ್ನ ತಬ್ಬಿಕೊಂಡ. ಈಗ 15 ವರ್ಷಗಳ ನಂತರ ಇಬ್ರು ಬಹಳ ದೊಡ್ಡವರಾಗಿದ್ರು. ಗಿರಿಧರ್ ಮೈಥಿಲಿನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದ ಅಂದ್ರೆ ಅವಳು ಕುಂಬಳಕಾಯಿ ತರ ದುಂಡುಗಾಗಿದ್ಲು. ಯಾವಾಗ ಗೋಪಾಲನ್ ಜೊತೆ ಮೈಥಿಲಿ ಮದ್ವೆ ಆಯ್ತೋ ಆಗ್ಲಿಂದ ವಿಕ್ರಮ್ ಮತ್ತೆ ಅವನ್ ಹೆಂಡತಿ ವಿಮಲಾ ಚಿಂತೆಗೆ ಈಡಾಗಿದ್ರು. ಮೈಥಿಲಿಗೆ ಆರಾಮದಾಯಕವಾದ ಜೀವನ ಅಭ್ಯಾಸ ಆಗಿತ್ತು. ಅವಳು ಅವಳ ಶರೀರಕ್ಕೆ ಜಾಸ್ತಿ ಶ್ರಮನ ಕೊಡ್ತಾ ಇರ್ಲಿಲ್ಲ. ಅಮ್ಮ ಸೊಸೆ, ನಿಮ್ ಮಾವನವ್ರಿಗೆ ಸ್ವಲ್ಪ ಟೀ ತಂದು ಕೊಡ್ತೀಯನಮ್ಮ? ತಂದಿರ್ತೀಯಮ್ಮ. ಮೈಥಿಲಿ ಚಹಾದ ಕಪ್ಪೆತ್ಕೊಂಡು ನಿಧಾನವಾಗಿ ನಡ್ಕೊಂಡು ಬರ್ತಾ ಇದ್ಲು. ಇದನ್ನ ನೋಡಿದ ವಿಮಲಾ ಯೋಚನೆಗ್ ಬಿದ್ಲು.
ಈಗ ಅವಳು ಏನ್ ಮಾಡಬಹುದು ಅಂತ. ಆ ರಾತ್ರಿ ವಿಮಲಾ ಮತ್ತೆ ವಿಕ್ರಮ್ ಇಬ್ರು ಮಾತಾಡ್ತಾ ಇದ್ರು. ಏನ್ರಿ, ಮೈಥಿಲಿಯ ಗುಣ ನಡತೆ ತುಂಬಾ ಚೆನ್ನಾಗಿದೆ. ಆದ್ರೆ ಅವಳ ದೇಹ ಅವಳನ್ನ ಕೆಲ್ಸ ಮಾಡಕ್ ಬಿಡ್ತಾ ಇಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಈಗ ಏನ್ ಮಾಡೋದು ಅಂತ. ನೀವ್ ಚಿಂತೆ ಮಾಡ್ಬೇಡಿ, ನನ್ ಹತ್ರ ಒಂದು ಉಪಾಯ ಇದೆ. ಮಾರನೇ ದಿನ ವಿಮಲಾ ಮೈಥಿಲಿನ ಕರೆದ್ಲು. ಸೊಸೆ, ಅಮ್ಮ ಸೊಸೆ, ಬಂದೆ ಅತ್ತೆಯಮ್ಮ. ನಮ್ಮ ಮನೆಯಲ್ಲಿ ಒಂದು ಸಂಪ್ರದಾಯ ಇದೆ. ಅದೇನಂದ್ರೆ ನಮ್ಮನೆಗ್ ಬರೋ ಸೊಸೆ ಮದ್ವೆ ಆಗಿ 6 ತಿಂಗಳ ತನಕ ಊರಿನ ದೇವಸ್ಥಾನಕ್ಕೆ ಹೋಗಿ ದಿನಾ ಸುತ್ತ ಬರ್ಬೇಕು. ಇದರಿಂದ ನಮ್ಮನೇಲಿ ಸುಖ, ಸಂತೋಷ, ಸಮೃದ್ಧಿ ನೆಲೆಸತ್ತೆ. ಹಾಗೆ ಆಗ್ಲಿ ಅತ್ತೆಯಮ್ಮ. ಆದ್ರೆ ಇದನ್ನ ಯಾವಾಗಿಂದ ಶುರು ಮಾಡ್ಲಿ? ಇವತ್ತಿಂದಾನೆ. ವಿಮಲಾ ಹೇಳ್ದಂತೆ ಮೈಥಿಲಿ ದೇವಸ್ಥಾನದ ದಾರಿ ಹಿಡಿದ್ಲು. ಅವಳು ಜಾಸ್ತಿ ಓಡಾಡದೆ ಇದ್ದಿದ್ರಿಂದ ದೇವಸ್ಥಾನ ತಲುಪೋಷ್ಟ್ರಲ್ಲಿ ಅವಳು ತುಂಬಾ ಆಯಾಸಗೊಂಡಳು. ಮೈಥಿಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮತ್ತೆ ಅವಳು ನಡೆಯೋದಕ್ಕೆ ಶುರು ಮಾಡಿದ್ಲು. ಅಯ್ಯೋ ದೇವ್ರೇ, ಇಲ್ಲಿವರೆಗೂ ಬರೀ 3 ಸುತ್ತಾಗಿರೋದು. 4 ಸುತ್ತು ಇನ್ನೂ ಬಾಕಿ ಇದೆ. ಹಾಗೋ ಹೀಗೋ ಮಾಡಿ ಮೈಥಿಲಿ 7 ಸುತ್ತುಗಳನ್ನ ಮುಗಿಸಿ ಮನೆ ಕಡೆ ಹೆಜ್ಜೆ ಹಾಕಿದ್ಲು. ಮಾರನೇ ದಿನ ಕೂಡ ಅವಳು ಮಂದಿರವನ್ನ ತಲುಪಿ 7 ಸುತ್ತುಗಳನ್ನ ಮುಗಿಸಿ ಮನೆ ಕಡೆ ಹೊರಟ್ಲು. ಸ್ವಲ್ಪ ದಿನಗಳ ಬಳಿಕ ನಿರಾಯಾಸವಾಗಿ ಮೈಥಿಲಿ ಮಂದಿರದ ಬಳಿ ಬಂದ್ಲು ಮತ್ತು ದೇವಸ್ಥಾನವನ್ನ ಸುತ್ತು ಕೂಡ ಹಾಕಿದ್ಲು. ಇದನ್ನ ನೋಡಿದ್ದ ವಿಕ್ರಮ್ ಮತ್ತೆ ವಿಮಲಾ ಬಹಳ ಸಂತೋಷಗೊಂಡ್ರು. 2 ತಿಂಗಳಲ್ಲಿ ಮೈಥಿಲಿಯ ಶರೀರದ ತೂಕ ಇಳಿಯತೊಡಗಿತು. ಅವಳೀಗ ಮುಂಚಿನಂತೆ ದಪ್ಪ ಇರ್ಲಿಲ್ಲ. ಮಗಳೇ, ಸ್ವಲ್ಪ ನನ್ ಚಶ್ಮಾ ತಂದ್ಕೊಡಮ್ಮ. ತಗೊಳ್ಳಿ ಮಾವನವ್ರೆ. ಅರೆ ವಾವ್, ಏನಿವತ್ತು ಹೇಳಿದ ತಕ್ಷಣ ಬಂದ್ಬಿಡ್ತು. ಮೈಥಿಲಿಗೆ ಅವಳ ಬದಲಾದ ಶಾರೀರಿಕ ಸೌಂದರ್ಯ ಬಹಳವಾಗಿ ಇಷ್ಟ ಆಯ್ತು. ಮೈಥಿಲಿ ದೇವಸ್ಥಾನಕ್ಕೆ ಸುತ್ತು ಹಾಕೋದನ್ನ ನಿಲ್ಲಿಸ್ಲೇ ಇಲ್ಲ ಮತ್ತು ಬರೀ 6 ತಿಂಗಳಲ್ಲಿ ಮೈಥಿಲಿಯ ದೇಹ ಪೂರಾ ಬದಲಾಗಿತ್ತು. ಈಗ ಅವಳು ದಪ್ಪಗೆ ಗುಂಡಗಿರ್ಲಿಲ್ಲ, ಬದಲಾಗಿ ಅವಳು ಸುಂದರವಾದ ಯುವತಿಯಾಗಿ ಮಾರ್ಪಾಟಾಗಿದ್ಲು. ಮೈಥಿಲಿಯ ಈ ಸ್ಥಿತಿಯನ್ನು ನೋಡಿದ ಅವರ ತಂದೆ ಬೇಜಾರು ಮಾಡ್ಕೊಂಡಿದ್ರು ಮತ್ತು ಅವರು ವಿಮಲಾಳ ಬಳಿ ಕೇಳಿದ್ರು. ಅಯ್ಯೋ ಬೀಗ್ರೆ, ನೀವಂತೂ ಜಾದೂನೇ ಮಾಡ್ಬಿಟ್ರಿ. ಆದ್ರೆ ಇದೆಲ್ಲ ನಡೆದಿದ್ದಾದ್ರೂ ಹೇಗೆ? ಇದೆಲ್ಲವೂ ನಮ್ಮೂರಿನ ಗುಡಿಯಲ್ಲಿ ನೆಲೆಸಿರುವ ದೇವಿಯ ಕೃಪೆ. ದೇವಿಯ ಕರುಣೆಯಿಂದ ಹೀಗಾಗಿದೆ. ಜಯವಾಗಲಿ ನಮ್ಮ ದೇವಿಗೆ. ಜಯವಾಗಲಿ ನಮ್ಮ ದೇವಿಗೆ. ಮೈಥಿಲಿಯ ಜೀವನಾನೇ ಬದಲಾಯ್ತು. ಯಾಕೆ ಅಂದ್ರೆ ಅವಳ ಶರೀರದ ತೂಕ ಬಹಳ ಕಡಿಮೆ ಆಗಿತ್ತು ಮತ್ತು ಅದು ಸಾಧ್ಯವಾಗಿದ್ದು ಮೈಥಿಲಿ ದಿನಾಲೂ ನಡೀತಾ ಇದ್ದಿದ್ರಿಂದ. ಆದ್ರೆ ಇದೆಲ್ಲದರ ಶ್ರೇಯಸ್ಸು ವಿಮಲಾಳ್ಗೆ ಸಲ್ಬೇಕು. ಯಾಕೆ ಅಂದ್ರೆ ದುಂಡಾಗಿದ್ದ ಅವರ ಸೊಸೆಯನ್ನ ಅವಳು ಸ್ವಲ್ಪ ದಿನದಲ್ಲೇ ಸುಂದರವಾದ ಯುವತಿಯನ್ನಾಗಿ ಮಾಡಿದ್ಲು. ಈ ಕತೆ ನಮ್ಗೆ ಏನ್ ತಿಳಿಸ್ತು ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ತೂಕ ಆರೋಗ್ಯಕ್ಕೆ ಹಾನಿಕರ ಅಂತ. ಅದು ನಮ್ಮ ದೇಹವನ್ನ ಸುಸ್ತು ಮತ್ತು ಆಯಾಸಕ್ಕೀಡು ಮಾಡುತ್ತೆ ಅಂತ. ಇದು ಶರ್ಮಾ ಅವರ ಕುಟುಂಬ. ಇದರ ಯಜಮಾನ ರಾಮದೇವ್ ಶರ್ಮಾ. ಆದ್ರೆ ಈ ಮನೆಯ ನಿಜವಾದ ಜವಾಬ್ದಾರಿ ಶ್ರೀಮತಿ ಶರ್ಮಾ ಅವರ ಕೈಯಲ್ಲಿದೆ. ಅರೆ ಸೊಸೆ, ಹಾ ಅತ್ತೆ, ನಾನ್ ನಿಮ್ಮನ್ನಲ್ಲ ರೀಮಾನ ಕರೆದಿದ್ದು. ಅವಳು ಮಾರ್ಕೆಟ್ಗೆ ಹೋಗಿದ್ದಾಳೆ ಸಾಮಾನ್ ತರೋಕೆ. ಸರಿ, ಹಾಗಾದ್ರೆ ಮಗಳೇ ನೀನೇ ನನಗೆ ಚಾ ಮಾಡ್ಕೊಡು.
ಮಾವ ನಿಮ್ಗೂ ಚಾ ಬೇಕಾ? ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನನಗೂ ಸ್ವಲ್ಪ ಮಾಡ್ಕೊಡಿ. ಆಯ್ತು ಮಾವ. ಶ್ರೀಮತಿ ಶರ್ಮಾ ಅವ್ರಿಗೆ 4 ಜನ ಮಕ್ಕಳು, 4 ಜನ ಸೊಸೆಯಂದಿರು. ಆದ್ರೆ ಅವರು ಎಲ್ಲರಿಗೂ ಬೈತಿದ್ರು. ಪ್ರತಿ ತಿಂಗಳು ಮಕ್ಕಳ ಸಂಬಳ ಬರ್ತಾ ಇತ್ತು. ಅವರು ಪೂರ್ತಿ ಸಂಬಳನ ತಮ್ಮ ತಾಯಿ ಕೈಯಲ್ಲಿ ಕೊಡ್ತಾ ಇದ್ರು. ಅವರು ತಮ್ಮ ತಾಯಿ ಒಪ್ಪಿಗೆ ಇಲ್ಲದೆ ತಮಗೆ ಮತ್ತು ತಮ್ಮ ಹೆಂಡತಿಯರಿಗೆ ಏನೂ ಖರೀದಿ ಮಾಡ್ತಾ ಇರ್ಲಿಲ್ಲ. ಅಮ್ಮ, ತುಂಬಾ ದಿನದಿಂದ ಸುನೈನಾ ಹೊಸ ಸೀರೆ ಕೇಳ್ತಾ ಇದ್ದಾಳೆ. ಏನು ನಾನು ಈ ತಿಂಗಳಾದ್ರೂ ಅವಳಿಗೆ ಒಂದು ಸೀರೆನ ಕೊಂಡ್ಕೊಳ್ಳ? ಇಲ್ಲ, ನೀನ್ ಸ್ಯಾರಿ ಖರೀದಿಸಿದ್ರೆ ನಿಮ್ಮೆಲ್ಲ ಅಣ್ಣಂದಿರ್ಗೂ ಮನಸ್ಸಾಗತ್ತೆ. ಹೀಗಾದ್ರೆ ಅವ್ರವ್ರ ಮನಸ್ ಪ್ರಕಾರ ಇರ್ತಾರೆ. ಸರಿ ಅಮ್ಮ. ಆ ಸಂಜೆ ಶ್ರೀಮತಿ ಶರ್ಮಾ ಮಾರ್ಕೆಟ್ಗೆ ಹೋಗಿ 4 ಸೀರೆ ಖರೀದಿಸಿದ್ರು. ಸೊಸೇಂದಿರಾ, ನೈನಾ, ಸುನೈನಾ, ರೀಮಾ, ಲತಾ, ಎಲ್ಲಿದ್ದೀರಾ ನೀವೆಲ್ಲ? ಹಾ ಬಂದೆ ಅತ್ತೆ. ನೈನಾ, ಇದ್ ನಿನಗೆ. ರೀಮಾ, ಇದ್ ನಿನಗೆ. ಲತಾ, ಇದ್ ನಿನಗೆ. ಮತ್ತೆ ಸುನೈನಾ ಮಗಳೇ, ಈ ಸಾರಿ ನಿನಗೆ. ತುಂಬಾ ಚೆನ್ನಾಗಿದೆ ಅತ್ತೆ. ಹಾ, ಎಷ್ಟು ಸುಂದರವಾಗಿದೆ. ನನಗಿಂತ ಸಾರಿನೇ ಬೇಕಿತ್ತು. ನೀವೆಲ್ಲರೂ ಹೋಗಿ ಊಟಕ್ಕೆ ರೆಡಿ ಮಾಡಿ. ಸುನೈನಾ, ನೀನ್ ನಿಲ್ಲು, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಆಯ್ತು ಅತ್ತೆ. 3 ಸೊಸೆಯಂದ್ರು ಹೊರಟೋದ್ರು. ಸುನೈನಾ, ನೀನ್ ಎಲ್ಲರಿಗಿಂತಲೂ ದೊಡ್ಡ ಸೊಸೆ. ನನ್ನಂತರ ಈ ಕುಟುಂಬನ ಒಂದಾಗಿಡೋ ಜವಾಬ್ದಾರಿ ನಿಂದು. ವಿಕ್ರಮ್ ನನಗಿದನ್ ತಿಳಿಸ್ದ, ನಿನಗ್ ಹೊಸ ಸಾರಿ ಬೇಕು ಅಂತ. ಆದ್ರೆ ನಾನದನ್ನ ತಿರಸ್ಕರಿಸಿದೆ. ಗೊತ್ತಾ ಯಾಕಂತ? ಇಲ್ಲ ಅತ್ತೆ. ಒಂದ್ ವೇಳೆ ಅವ್ನ್ ನಿನಗ್ ಸಾರಿ ತಂದ್ಕೊಟ್ಟಿದ್ರೆ ನಾಳೆ ರವಿ ಕೂಡ ಅವನ್ ಹೆಂಡತಿಗೆ ಚಿನ್ನ ತಂದ್ಕೊಡ್ಬಹುದು. ಈ ತರ ಮನೆ ಸಮತೋಲನ ಹಾಳಾಗತ್ತೆ. ನೀವು 4 ಜನ ಸೊಸೆಯಂದಿರು, ನೀವು 4ರಲ್ಲಿ 4 ಜನರು ನನಗ್ ಸಮಾನರು. ಅದಕ್ಕಾಗಿ ನಾನ್ ನಿಮ್ 4 ಜನಕ್ ಸ್ಯಾರಿ ಖರೀದಿ ಮಾಡ್ದೆ. ಇವತ್ತಿಂದ ನಿಮ್ಗೇನಾದ್ರೂ ಬೇಕಾದ್ರೆ ನನಗೇ ಹೇಳು, ವಿಕ್ರಮ್ಗೆ ಬೇಡ. ಹಾಗುದಾದ್ರೆ ಆದಷ್ಟು ಬೇಗ ಜವಾಬ್ದಾರಿ ಹೊತ್ಕೋ. ಆಯ್ತತ್ತೆ. ಶ್ರೀಮತಿ ಶರ್ಮಾರವರು ತನ್ನ ದೊಡ್ಡ ಸೊಸೆಗೆ ಪ್ರೀತಿಯಿಂದ ಜವಾಬ್ದಾರಿಯನ್ನ ತಿಳಿಸಿದ್ರು. ಸ್ವಲ್ಪ ತಿಂಗಳ ನಂತರ ರೀಮಾಗೆ ಒಂದು ಆಕ್ಸಿಡೆಂಟ್ ಆಯ್ತು. ಮತ್ತೆ ಅವಳ ಕೈಗೆ ಫ್ರಾಕ್ಚರ್ ಆಯ್ತು. ಹಾಗಾಗಿ ಶ್ರೀಮತಿ ಶರ್ಮಾರವರೇ ರೀಮಾಗೆ ತಮ್ಮ ಕೈಯಿಂದ ಊಟ ಮಾಡಿಸ್ತಾ ಇದ್ರು. ನೈನಾ ವಿದ್ಯಾವಂತೆ, ಅವಳಿಗೆ ಕೆಲಸ ಮಾಡೋ ಆಸೆ ಇತ್ತು. ಮತ್ತವಳ ಗಂಡ ಬ್ರಿಜೇಶ್ ಹತ್ರ ಯಾವಾಗ್ಲೂ ಜಗಳ ಮಾಡ್ತಾ ಇದ್ಲು. ಅಮ್ಮ, ಈಗ ನೀವೇ ಇವಳಿಗೆ ಅರ್ಥ ಮಾಡಿಸಿ. ಇವಳಿಗೆ ಕೆಲಸ ಮಾಡೋ ಅವಶ್ಯಕತೆ ಏನಿದೆ? ನೈನಾ ಕೆಲಸ ಮಾಡಿದ್ರೆ ಅದ್ರಲ್ಲೇನ್ ತಪ್ಪು? ಅವಳಿಗೆ ಮನಸ್ಸಿದ್ರೆ ಕೆಲಸ ಮಾಡೋಕ್ ಬಿಟ್ಬಿಡು. ಈ ತರ ಶ್ರೀಮತಿ ಶರ್ಮಾರಿಂದಾಗಿ ನೈನಾ ಕೆಲಸ ಮಾಡಿ ತನ್ನ ಆಸೆಗಳನ್ನ ಈಡೇರಿಸಿಕೊಳ್ಳಲು ಅವಕಾಶ ಸಿಕ್ತು. ಮತ್ತು ಲತಾಗೆ ಅಡಿಗೆ ಮಾಡುವ ಹುಚ್ಚಿತ್ತು. ಇದರಿಂದ ಶ್ರೀಮತಿ ಶರ್ಮಾ ಅವಳಿಗೆ ತರತರದ ಅಡಿಗೆ ಮಾಡಲು ಹೇಳ್ಕೊಟ್ರು. ಇವತ್ತು ಶ್ರೀಮತಿ ಶರ್ಮಾರವರ 50 ವರ್ಷದ ಜನ್ಮದಿನ. ಸೊಸೆ, ಅತ್ತೆ, ಈಗ ನೀವು ಇಲ್ಲಿ ಕೂತ್ಕೊಳ್ಳಿ. ಆದ್ರೆ ನಂಗೆ ಯಾರಾದ್ರೂ ಹೇಳ್ತೀರಾ ಇಲ್ಲೇನಾಗ್ತಾ ಇದೆ ಅಂತ? ಹೇಳ್ತೀವಿ. ಶ್ರೀಮತಿ ಶರ್ಮಾ ಅವರು ಸೊಸೆಯಂದಿರೆಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ರು. ಹ್ಯಾಪಿ ಬರ್ತ್ಡೇ ಶ್ರೀಮತಿ ಶರ್ಮಾ. ಧನ್ಯವಾದ. ಈ ಚಿಕ್ಕ ಉಡುಗೊರೆ ನಮ್ 4 ಸೊಸೆಯಂದಿರ ಕಡೆಯಿಂದ ನಮ್ ಪ್ರೀತಿಯ ಅತ್ತೆಯವರಿಗೆ. ಆ ಉಡುಗೊರೆಯಲ್ಲಿ ಶ್ರೀಮತಿ ಶರ್ಮಾರವರ ಭಾವಚಿತ್ರ ಇತ್ತು. ಅದ್ರಲ್ಲಿ ಬರ್ದಿತ್ತು ಅಮ್ಮ ಅಂತ. ನಿಜ ಹೇಳ್ಬೇಕು ಅಂದ್ರೆ ಇವ್ರು ನಮ್ಗೆ ಅತ್ತೆ ಅಲ್ಲ, ಬದಲಾಗಿ ಅಮ್ಮ. ಇದನ್ನೆಲ್ಲ ಕೇಳಿ ಶ್ರೀಮತಿ ಶರ್ಮಾರವರು ಭಾವುಕರಾದ್ರು. ಅವ್ರ ಕಣ್ಣಲ್ಲಿ ಖುಷಿಯಿಂದ ಕಣ್ಣೀರ್ ಬಂದ್ವು. ಅವರು 4 ಸೊಸೆಯಂದಿರನ್ನ ತಪ್ಕೊಂಡ್ರು.